ಮಾಡಿಸಿ ಪ್ರಧಾನಿಗಳ ಮಂತ್ರಿ ಮುಂದೆ ಕುಂದಿರಲಿ, ಪ್ರಧಾನಮಂತ್ರಿ ಮುಂದೆ. ಇವರಿಗೆ ನಾಚಿಗೆ ಮಾನ ಮರ್ಯಾದೆ ಐತಿ. ಯಾವ ಮಕ್ಕ ಇಟ್ಕೊಂಡು ಇವ್ರು ಹೇಳ್ತಾರ? ಒಂದು ಸರ್ಕಾರದ ಸಿಸ್ಟಮ್ಗಳು ಗೊತ್ತಿಲ್ಲ, ವ್ಯವಸ್ಥೆ ಗೊತ್ತಿಲ್ಲ ಇವ್ರಿಗೆ. ಯೂರಿಯಾ ಸಪ್ಲೈ ಮಾಡೋದು ಯಾರು? ಕರ್ನಾಟಕ ರಾಜ್ಯದಾಗ ಅದಾವ ಫ್ಯಾಕ್ಟ್ರಿಗಳು. ಸಪ್ಲೈ ಮಾಡೋದು ಕರ್ನಾಟಕ ರಾಜ್ಯ ಸರ್ಕಾರನ. ನೀವು ಮಾಧ್ಯಮದವರು ಜಾಡಿಸ್ಬೇಕ್ರಿ ಇವ್ರಿಗೆಲ್ಲರಿಗೂ. ಏನು ಗೊತ್ತಾ, ಒಂದು ಸರ್ ಈಗ ನೋಡ್ರಿ, ಒಂದು ಅವ್ರಿಗೆ ಜುಲೈದಾಗ ಎಷ್ಟು ಕೊಡ್ಬೇಕಾಗೈತೆ ಅಷ್ಟು ಕೊಟ್ಟಿದ್ದೀವಿ, ಆಗಸ್ಟ್ದಾಗ ಮತ್ತೆ ಕೊಡ್ತೀವಿ ಅಂತ ಅನ್ಲಿ. ಆ ಕಾಮನ್ ಸೆನ್ಸ್ ನಮಗೂ ಇದೆ. ಈ ವರ್ಷ ಇಡೀ ರಾಜ್ಯದೊಳಗೆ 1.5 ತಿಂಗಳ ಬಿತ್ತನೆ ಬೇಗ ಸ್ಟಾರ್ಟ್ ಆಗಿದೆ. ನಮಗಿನ್ನ ಆಗಸ್ಟ್ನೇ ಬರ್ಬೇಕಾಗಿದ್ದು ಕೋಟ ಐತೆ, ಅದ್ರ ಆಗಸ್ಟ್ನೇ ಕೊಡ್ಬೇಕಾಗಿದ್ದು ಕೋಟಾನೂ ಐತೆ. ನೀವು ಸುಮ್ಮ ಏನೋ ಜನರಿಗೆ ಆದಿ ತಪ್ಪಿಸೋದು, ದಿಕ್ಕು ತಪ್ಪಿಸೋದು. ಇವ್ರು ಎಷ್ಟು ಸುಳ್ಳು ಹೇಳ್ಯಾರ ಈ ರಾಜ್ಯದ ಜನರಿಗೆ? ಎಷ್ಟು ಸುಳ್ಳು ಹೇಳಿ ಕೇಂದ್ರದ ಸರ್ಕಾರ ಬಂದೈತೆ? ಅಧಿಕಾರಕ್ಕೆ ತಂದಾರಲ್ಲ ನಮಗೆ, ನಾವು ಅದಕ್ಕೆ ನಾವು ಮಾಡೋದನ್ನ ಸಮಾಧಾನದಿಂದ ನೋಡ್ಲಿ. ಸರ್ ಈಗ ಅದೇ ನೀವು ಅವ್ರು ಹೇಳಿದ್ದು ನಂಬಡಿ ದಯಮಾಡಿ. ಅವರು ಇಲ್ಲಿವರೆಗೂ ಸುಳ್ಳು ಹೇಳ್ಯಾರ. ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದೆ ಸುಳ್ಳು ಹೇಳಿ ಮತ ಕದ್ದು ಅಧಿಕಾರಕ್ಕೆ ಬಂದಾರ. ಇದೆಲ್ಲದು ರಾಜ್ಯದ ಜನರಿಗೆ, ದೇಶದ ಜನರಿಗೆ ಗೊತ್ತಿದ್ರು. ಯೂರಿಯಾ ಗೊಬ್ಬರದ ವಿಚಾರದೊಳಗೆ ಜುಲೈದಾಗ ಕೊಡ್ಬೇಕಾಗಿದ್ದನ್ನು ಕೊಡು. ನಾವು ಪತ್ರ ಬರ್ದೀವಿ, 4 ಪತ್ರ ಕೃಷಿ ಇಲಾಖೆ ಮಂತ್ರಿಗಳು ಬರ್ದಾರ. ಈ ಸತೆ ಮಳೆ ಬೇಗ ಪ್ರಾರಂಭ ಆಗೈತೆ, ಬೇಗ ಪ್ರಾರಂಭ ಆಗೈತೆ, ನಮ್ಗೆ ಯೂರಿಯಾ ಬೇಕು ಅಂತ ಕೊಟ್ಟಿದ್ದಾರೆ. ಅದನ್ನು ಸಪ್ಲೈ ಮಾಡೋದು ಬಿಟ್ಟು ನೋಡಿ, ರಾಜಕಾರಣ ಮಾಡ್ಬೇಕಾಗಿತ್ತಂದ್ರೆ ರೈತರ ಮೇಲೆ ರಾಜಕಾರಣ ಮಾಡೋದು ಬೇಡ. ಅದೇ ನಾನು ಹೇಳಕತ್ತೀನಿ ರೀ. ಇವರು ಗುಂಡುನು ಇಟ್ಟಾರ. ನಾವು ಜನರನ್ನ, ರೈತರನ್ನ ಪ್ರೀತಿ ವಿಶ್ವಾಸದಿಂದ ನೋಡ್ತಾ ಇದ್ದೀವಿ. ದಯಮಾಡಿ ಆ ರೀತಿ ಮಾಡಬೇಡ್ರಿ ಅಂತ ರೈತರಿಗೆ ವಿನಂತಿ ಮಾಡ್ಕೊತೀನಿ ಮಾಧ್ಯಮದ ಮುಖಾಂತರ. ನಾವು ಒಂದು ದಿವಸ ಲೇಟ್ ಆಗ್ಬೋದು, ನಿಮಗೆ ನಿಶ್ಚಿತವಾಗಲು ಗೊಬ್ಬರವನ್ನು ಕೊಡ್ತೀವಿ. ನಾವು ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಬೇಗ ತರಿಸ್ತಾ ಇದ್ದೀವಿ. ಇವತ್ತು ಜುಲೈದಾಗ ನಮ್ಮ ಕೋಟ, ಅದಕ್ಕೆ ನಾನು ಮೀಟಿಂಗ್ ಆದ್ಮೇಲೆ ಹೇಳ್ತೀನಿ. ಜುಲೈದಾಗ ನಮ್ಮ ಜಿಲ್ಲೆಗೆ ಎಷ್ಟು ಯೂರಿಯಾದ್ದು ಅದೇ ಸರ್, ಅದನ್ನ ನಾನು ಮಾಹಿತಿ ಕೇಳಿದ್ಮೇಲೆ ನಿಮ್ಗೆ ಹೇಳ್ತೀನಿ. ಎಷ್ಟು ಕೊಟ್ಟಿವಿ, ಏನು ಮಾಡಿದ್ದೀವಿ, ಏನೇನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ, ಜಿಲ್ಲಾಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಎಲ್ಲದ ಸವಿಸ್ತಾರವಾದ ನನ್ನ ಜಿಲ್ಲೆಯ ಬಗ್ಗೆ ಹೇಳ್ತೀನಿ. ಯಾರೋ ಒಬ್ರು ಸರಿ, ಈಗ ನಾನು ಹೇಳಕತ್ತಿದ್ದು ಒಂದೇ ಒಂದು, ರೈತರು ದಯಮಾಡಿ ವಿನಂತಿ ಮಾಡ್ಕೊತಾ ಇದ್ದೀನಿ. 1 ತಿಂಗಳ ಮುಂಚಿತವಾಗಿ ನಾವು ಬಿತ್ತನೆ ಪ್ರಾರಂಭ ಆಗಿದೆ. ಆತಂಕ ಪಡೋದು ಬೇಡ. 4 ದಿವಸ ಲೇಟ್ ಆದರೂ ನಿಮಗೆ ಗೊಬ್ಬರವನ್ನು ಮುಟ್ಟಿಸುವಂತ ಕೆಲಸವನ್ನು ಮಾಡ್ತೀವಿ. ಗೊಬ್ಬರ ಇಟ್ಕೊಂಡೆ ರಾಜಕಾರಣ ಬಿಜೆಪಿ ಅವರು ಮಾಡ್ತಾ ಇದ್ದಾರೆ, ಸುಳ್ಳೆಳೆ ರಾಜಕಾರಣ ಮಾಡ್ತಾ ಇದ್ದಾರೆ. ಸರ್, ಈಗ ಪ್ರತಿಭಟನೆ ಮಾಡೋದು ಸಹಜವಾದಂತ ಪ್ರಕ್ರಿಯೆ. ಆಯ್ತು ಸರ್, ನಾನು ಹೇಳಕತ್ತೀನಿ, ದಡೇಶ್ವರರಿಗೆ ಏನು ಗೊತ್ತೈತ್ರಿ? ದಡೇಶ್ವರರಿಗೆ ಏನು ಗೊತ್ತೈತೆ? ತಮ್ಮ ಕಲ್ಲಿಗೆ ಕಾರಿ ಕಲ್ಲು ಹೋಗನ್ ಕಾಸಿ ಕಲ್ಲು ಹೋಗಿತಾರ ಅಂತ ಹೇಳೋಂಥವ್ರ ಬಗ್ಗೆ ನಾನು ಏನು ಹೇಳಿ? ಅವ್ರು ಬಿಟ್ಟು ಬದ್ಲಿಯವ್ರು ವಾರ ಹೋಗ್ಕೊಂತಾರ ಸರ್. ಒಂದ್ ಸಣ್ಣ ಚಿಕ್ಕ ಇಂಥವ್ ಬಾಳ ಮಂದಿ ಇಂಥವೆಲ್ಲ ಆಗ್ತಾ ಇದಾವ. ನಾನು ಹೇಳಕತ್ತೀನಿಲ್ಲ ಸರ್, ಗನ್ಮ್ಯಾನ್ ಅಲ್ಲ, ನಾನು ಹೇಳಕತ್ತಿದ್ದು ಗನ್ಮ್ಯಾನ್ ತಗೊಳಕ್ ಕಲ್ಲು ಯಾಕೆ ಹೋಗ್ಕೊಂತೀರಿ? ಗನ್ಮ್ಯಾನ್ ಕೊಡ್ಬೇಕಾದ್ರೆ ಪ್ರೊಸೀಜರ್ ಇದೆ. ಯಾವುದೇ ಒಂದು ಗನ್ಮ್ಯಾನ್ ಕೊಡ್ಬೇಕಾತಂದ್ರೆ ಇಂಟೆಲಿಜೆನ್ಸಿ ಅವರು ರಿಪೋರ್ಟ್ ಕೊಡ್ತಾರೆ. ಅಲ್ಲ, ಅದನ್ನ ಬೇಕಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಇಲ್ಲೇ SP ಅವರು ಅದ್ರ. ನಾನು ಒಂದು ದಿವ್ಸನು ಅವ್ರಿಗೆ ಫೋನ್ ಹಚ್ಚಿ ನಾನು ಆ ಮಾತನ್ನು ಹೇಳಿಲ್ಲ. ನಾನು ಹೇಳಕತ್ತಿದ್ದು ವಾಸ್ತವ ಸತ್ಯ. ಅದೇ ನಮ್ಮಲ್ಲಿ ಒಂದು ಶಾಸ್ತ್ರ ಐತಿ, ಹಿರಿಯ ಅಕ್ಕಂಚಾಳಿ ಮನಿ ಮಂದಿಗೆಲ್ಲ ಅಂತಂದು. ಇವ್ರು ಹಿರಿಯರ ಸುಳ್ಳು ಹೇಳೋದಾದಾರ, ಮತ್ತೆ ಈ ಕೆಳಗಲವರು ಸುಳ್ಳು ಹೇಳ್ಕೊಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.